ಆಲ್ಮೋಸ್ಟ್ ಎಷ್ಟು 15 years ಆಯ್ತಲ್ವಾ ನೀವು ಕೆರಿಯರ್ ಶುರು ಮಾಡಿ. ಆ್ಯಂಡ್ ನಿಮ್ಮ ಫಸ್ಟ್ ಸೀರಿಯಲ್ ಬಂದ್ಬಿಟ್ಟು ಹ್ಯಾಸ್ ಯು ಸೆಡ್ ಮನೆಯೊಂದು. ಅವಾಗಲೇ ನಾವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನೀವು? ಹೌದು, ಅವಾಗಲೇ ನಾನು ಕ್ಯಾಮ್ರಾ ಫೇಸ್ ಮಾಡಿರೋದು. ನನಗೆ ಅದೇನು ಗೊತ್ತಿಲ್ಲ ಅವಾಗ, ಸುಮ್ಮನೆ ಏನೋ ಒಂದು ಮಾಡಿರೋದು ಅಷ್ಟೇ. ಅವಾಗೆಲ್ಲ ಯಾರೂ ತುಂಬ ಡೀಟೇಲ್ ಆಗಿ ಹೋಗಿ ನೋಡ್ತಾ ಇರಲಿಲ್ಲ, ಡೀಟೇಲ್ ಆಗಿ ಏನೂ ಇರ್ತಾ ಇರಲಿಲ್ಲ. ಒಂದು ಟ್ಯಾಲೆಂಟ್ ಇದ್ರೆ ಸಾಕಾಗ್ತಿತ್ತು ಆ ಟೈಮಲ್ಲಿ. ಓಕೆ, ಆಗ ನಿಮಗೆ ಫಸ್ಟ್ ಆಪರ್ಚುನಿಟಿ ಸಿಗೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀರ ಅಲ್ವಾ? ಸೊ ಇವಾಗಿನ ಜನ್ರೇಷನ್, ಇವಾಗಿನ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ಏನ್ ಡಿಫ್ರೆನ್ಸಸ್ ಇದೆ? ಅಂಡ್ ಅವಾಗಿನ ಆಪರ್ಚುನಿಟೀಸ್ಗೂ ಇವಾಗ ಸಿಗ್ತಿಲ್ಲ. ನಾನು ಅವಾಗ ನಂಗೆ ಆಪರ್ಚುನಿಟಿಗೆ ಕಷ್ಟ ಅನ್ನೋದೇ ಬರಲಿಲ್ಲ. ಸೊ ಹೇಳೋದಲ್ಲ, ನನಗೆ ಗೊತ್ತಿರೋರಿದ್ರು, ಅವ್ರ ಕಡೆಯಿಂದ ಬಂದೆ. ಕಷ್ಟ ಅನ್ನೋದು ಅವಾಗ ಕಷ್ಟ ಇಲ್ಲ ಅಂದ್ರೆ ಕಾಂಪಿಟೇಷನ್ ಇರ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಸೊ ಈ ಸೋಷಿಯಲ್ ಮೀಡಿಯಾ ಇಂದ ಆಗಿ ಸ್ವಲ್ಪ ಆರ್ಟಿಸ್ಟ್ಗೆ ಓಡ್ತಾ ಇದೆ. ಅಂಡ್ ಕೆಲಸ ಕಮ್ಮಿ ಆಗ್ಬಿಟ್ಟಿದೆ ಆರ್ಟಿಸ್ಟ್ಗಳಿಗೆ. ತುಂಬಾ ಕಷ್ಟ ಇದೆ. ನಮ್ಗೊಂದು ಇವಾಗ ಯಾವ್ದಾದ್ರು ಸೀರಿಯಲ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಯಾವುದೇ ಒಂದು ಚಾನ್ಸ್ ಬೇಕು ಅಂದ್ರೆ ತುಂಬಾ ಕಷ್ಟ ಆಗಿದೆ. ಯಾಕೆ ಅಂತ ಅಂದ್ರೆ ನಾವು ಅವಾಗಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಪೇಮೆಂಟ್ ವೈಸ್ ನಮಗೆ ಗೊತ್ತಿರುತ್ತೆ. ಅವಾಗೆಲ್ಲ ಕಮ್ಮಿನೇ ಇರ್ತಾ ಇತ್ತು. ಬಟ್ ಇವಾಗ್ಲೂ ನಾವು ಅದೇ ಪೇಮೆಂಟಿಗೆ ನಾವು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ. ಆಲ್ರೆಡಿ ನಾವು ಅದನ್ನ ದಾಟಿ ಬಂದಿರ್ಬೇಕಾದ್ರೆ ಹೇಗೇನ್ ಬಂದು ಇಷ್ಟಕ್ಕೆ ಮಾಡಿದ್ರೆ ಎಷ್ಟು ಡಿಫಿಕಲ್ಟ್ ಅಲ್ಲ ಆ ತರ. ಆಮೇಲೆ ಕೇಳಿದ್ರೆ ಅಯ್ಯೋ ಯಾರದು ರೀಲ್ಸ್ ಅವ್ರದ್ದು ಹೇಳ್ತಾರೆ, ಇನ್ಫ್ಲೂಯೆನ್ಸರ್ ಅಂತೆ, ಇವ್ರದ್ದು ಇವರೆಲ್ಲ ಅಷ್ಟು ತಗೋತಾರೆ. ಐ ಡೋಂಟ್ ನೋ ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಸರಿ, ಅವ್ರಿಗೆ ಬಂದ್ಬಿಟ್ಟು ಅರ್ಧ ಪೇಜ್ ಡೈಲಾಗ್ ಕೊಟ್ಬಿಟ್ಟು ಬಂದ್ಬಿಟ್ಟು ಮಾತಾಡೋದಕ್ಕೆ ಹೇಳಿ ಆಗತ್ತಾ? ಆಗಲ್ಲ. ಸೊ ಆರ್ಟಿಸ್ಟಿಗೂ ಮತ್ತೆ ಅವ್ರ ಏನ್ ಸೋಷಿಯಲ್ ಮೀಡಿಯಾದಲ್ಲ ಕಂಪೇರ್ ಮಾಡಬಾರ್ದು. ಬಿಕಾಸ್ ಆರ್ಟಿಸ್ಟ್ಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ನಾನು ಹೋಗ್ಲಿ ತುಂಬಾ ಸೀನಿಯರ್ಸ್ಗಳು ಅಷ್ಟೇ ಆಯ್ತಾ ಮನೇಲಿದ್ದಾರೆ, ಎಷ್ಟೋ ಜನ ಚಾನ್ಸ್ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಪೇಮೆಂಟ್ ವೈಸ್ ಆಗ್ತಾ ಇಲ್ಲ. ಆಮೇಲೆ ಇವ್ರದೆಲ್ಲ ಅಯ್ಯೋ ಹಳೆ ಆಯ್ತು, ಹಳೆ ಫೇಸ್ ಆಯ್ತು, ಹೊಸ ಫೇಸ್ ಬೇಕು ಅಂದ್ರೆ ಸೊ ಹಳೆಬ್ರು ಏನ್ ಮಾಡ್ಬೇಕು ಪಾಪ, ಅವ್ರು ಅಲ್ಲೇ ಅದನ್ನೇ ಜೀವನ ಮಾಡ್ಕೊಂಡು ಬಂದಿರ್ಬೇಕು. ಅವ್ರು ಏನ್ ಮಾಡ್ಬೇಕಲ್ವಾ? ಈ ತರ ತುಂಬಾ ಇವಾಗಿನ ಇದರಲ್ಲಿ ಸಿಚುವೇಶನ್ ಅಲ್ಲಿ ಇಂಡಸ್ಟ್ರಿ ಅಂದ್ರೆ ತುಂಬಾ ಕಷ್ಟ ಇದೆ. ಏನ್ ಮಾಡಕ್ಕಾಗಲ್ಲ. ಗೋ ವಿತ್ ಫ್ಲೋ. ಅದು ಹೋಗ್ತಾ ಇದ್ದಂಗೆ ನಾವು ಹೋಗ್ತಾ ಇರ್ಬೇಕಾದ್ರೆ ಫ್ಲೋ ಅಷ್ಟೇ. ತುಂಬಾ ಜನ ಪಾಪ ಕಷ್ಟಪಡ್ತಿದ್ದಾರೆ. ನನಗೆ ಗೊತ್ತಿರೋಂಗೆ ಎಷ್ಟೋ ಜನ ಮನೇಲಿ ಕುತ್ಕೊಂಡಿದ್ದಾರೆ ಆರ್ಟಿಸ್ಟ್ಗಳು ಕೆಲಸ ಇಲ್ದಲೆ.